ಇದೆ ಗ್ಯಾಪ್ ರೋಡು. ಸೊ ಇಲ್ಲಿಗೆ ನಮ್ಮ ಮುನ್ನಾರ್ ವ್ಲಾಗು ಮುಗೀತಾ ಇದೆ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ನು ವಾರ್ಕಳ ಅಲ್ಲ ಇಡುಕ್ಕಿ ಹೋಗಿ ಅಲ್ಲೊಂದು ಡ್ಯಾಮ್ ಗೀಮ್ ನೋಡಿಕೊಂಡು ಸೀದಾ ವಾರ್ಕಳ. ಓಕೆ, ಸ್ಟೇ ಟ್ಯೂನ್. ನೋಡಿ, ಇದು ಇಡುಕ್ಕಿ ಟೌನು. ಫುಲ್ ಏನು ಇದಾಗಿ ಕಟ್ಕೊಂಡಿದ್ದಾರೆ ಅಂದರೆ ಊರನ್ನ. ಲೆಫ್ಟ್ ಅಂತೆ, ಲೆಫ್ಟು ವಾ ಇಡುಕ್ಕಿ ಡ್ಯಾಮ್ ಇಡುಕ್ಕಿ ಡ್ಯಾಮ್ ಸ್ಟ್ರೈಟ್. ಈಗ ನಾವು ಅದಕ್ಕೆ ಅದು ರೂಟು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಸೊ ಈಗ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ನೀರಿರುತ್ತೆ, ನೀರು ನೋಡ್ಕೊಂಡು ಬರೋಣ ಬನ್ನಿ. ಯಾರು ಬರ್ತಾ ಇಲ್ಲ, ಮಾಡೋ ನನ್ನ ಗಾಡಿದು ವಿಡಿಯೋ ಮಾಡೋ. ಸೊ ಇದೇ ಇಡುಕ್ಕಿ ಡ್ಯಾಮ್ಗೆ ಹೋಗೋ ರೂಟು. ನೋಡೋಣ ವ್ಯೂ ಹೋಣ. A few moments later. ಸೊ 10 ಗಂಟೆಗೆ ಓಪನ್ನು ಡ್ಯಾಮು. ಸೊ ಇಲ್ಲೇ ಒಂದು ಪಕ್ಕದಲ್ಲಿ ಇನ್ನೂ 9:20 ಪಕ್ಕದಲ್ಲಿ ಒಂದು ಹಿಲ್ ವ್ಯೂ ಪಾರ್ಕ್ ಇದೆ, ಅಂದರೆ ಟಾಪ್ ವ್ಯೂ. ಅದು ನೋಡಿಕೊಂಡು ಬರ್ತೀವಿ, ಬನ್ನಿ ಹೋಣ. ಅವನೇ ಮ್ಯಾನೇಜ್ಮೆಂಟ್ ಹೊಡಿತು, ಬೈತಾರೆ ಕಣೋ. ನಾವೇನು VIP ಗಳೇನೋ 3 ಜನ. ಅವ್ರು ಹೇಳಿದ್ರಲ್ಲ ನಡ್ಕೊಂಡಲ್ಲ, ಎಲೆಕ್ಟ್ರಿಕ್ ಕಾರು ಬಿಡು. ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಬನ್ನಿ. ಒಂದು ಹಿಲ್ ವ್ಯೂ ಪಾರ್ಕ್ ಇದೆ, ನೋಡ್ಕೊಂಡು ಬರೋಣ. ಹಿಲ್ ವ್ಯೂ ನೋಡೋಕೆ ಹೋಗ್ತಾ ಇದ್ದೀವಿ ಮೇಲೆ. ಇಡುಕ್ಕಿ ಹಿಲ್ ರಾಕ್ ವ್ಯೂ ಏನೋ ಇದು. ಡ್ಯಾಮ್ 10 ಗಂಟೆಗೆ ಓಪನ್. ಟೈಮ್ ಪಾಸ್ ಮಾಡೋಣ ಅಂತ ಬಂದಿದ್ದೀವಿ. ಇದೇ ಪೂರ್ತಿ ಇಡುಕ್ಕಿ ಡ್ಯಾಮು. ಕೇರಳದಲ್ಲೇ ಲಾರ್ಜೆಸ್ಟು ಡ್ಯಾಮ್ ಅಂತ ಹೇಳ್ತಾರೆ. ಸೊ ಅದು ಮೇಯ್ನ್ ಇದು ಸ್ಯಾಂಡಿಯಾಗ ಅಲ್ಲ ಕಣದು. ಅಲ್ಲಿಗೆ ಹೋಗ್ತೀವಿ. ನೆಕ್ಸ್ಟ್ 10 o'clock ಓಪನ್ ಆಗುತ್ತೆ, ಗೊತ್ತಾಗಲ್ಲ. ವ್ಯೂ ತೋರಿಸ್ತೀನಿ. ಇದು ವ್ಯೂ ಅಲ್ಲೇನೋ ಇದೆ, ಕ್ವಾರಿ ಕಣ ಇದು. ಅಲ್ಲ ಇದು ಈ ವ್ಯೂ ಇಲ್ಲಿ ಹೆಂಗೆ ಎಷ್ಟು ಏನು ಸೂಪರಾಗಿದೆ ಅದು. ಆ ವ್ಯೂ ಹಂಗೆ ನೋಡ್ಬೇಕು ನಾವು, ಇನ್ನೂ ಸಖತ್ತಾಗಿರುತ್ತೆ. ಇದೆ ವಿಲ್ ವ್ಯೂ. 1 hour later. मौसम था सुहाना बड़ा मौसम मैंने देखा उसे हुआ मैं पागल बस पल भर में ತಿಂಡಿ ಗಿಂಡಿ ತಿನ್ಕೊಂಡು ಸ್ಟ್ರೈಟ್ ಟು ವಾರ್ಕಳ 200 kilometers ಹೊಡಿತಾ ಇರೋದೆ. ಸ್ಟ್ರೇಟ್ ಸಿಗ್ತೀವಿ ರೋಡಲ್ಲಿ. ಬಾಯ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದುವರಿಸ್ತೀನಿ ವ್ಲಾಗ್ನ. ನೋಡ್ತಾ ಇರಿ. ಇದು ಯಾವ ಎರ್ನಾಕುಲಮ್ಗೆ ಹೋಗೋ, ಇಡುಕ್ಕಿಯಿಂದ ಎರ್ನಾಕುಲಮ್ಗೆ ಹೋಗ್ಬೇಕಾದ್ರೆ ಸಿಗುತ್ತೆ ನೋಡಿ. ಏನು ಡ್ಯಾಮ್ಗಳು, ಬ್ರಿಡ್ಜ್ಗಳು ಬೇಜಾನವೆ ಮಾತ್ರ ಇಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇಂಥ ಮೇಲೆ ಡ್ಯಾಮ್ಗಳಿಗೆ ಬಿಡೋದೇ ಇಲ್ಲ, ಯಾವ ಡ್ಯಾಮು ಬಿಡೋಲ್ಲ. ಸಕ್ಕತ್ತಾಗಿದೆ ಮಾತ್ರ ಸುತ್ತ. ಆ ಇಡುಕ್ಕಿ ಡ್ಯಾಮು ಬರಲೇಬೇಕು ಈ ಪ್ಲೇಸಿಗೆ. ಮುನ್ನಾರಿಗೆ ಬಂದರೆ ಅದೊಂದು ಪ್ಲೇಸ್ ವಿಸಿಟ್ ಮಾಡಿ, ಚೆನ್ನಾಗಿದೆ. ಏನೂ ಇಲ್ಲ, ಫುಲ್ ಆ ಕಡೆ ಮೋಡ ಮುಚ್ಕೊಬಿಟ್ಟಿದೆ ಅಲ್ಲೆಲ್ಲ. ಇದು ಹೆವಿ ಇದೆ ಅನಿಸುತ್ತೆ ನಂಗೆ. ಏನೋ ಇದು ಬ್ಯಾಕ್ ವಾಟರ್ ಅನ್ಸುತ್ತೆ ಕಣ, ಬ್ಯಾಕ್ ವಾಟರ್ ಅಲ್ಲ. ಕುಲುಮಾವು ಡ್ಯಾಮ್. ವಾರ್ಕಳ ಇನ್ನೊಂದು 130 kilometer ಇದೆ, ಓಡಿಸ್ತಾನೆ ಇದ್ದೀವಿ. ಎಷ್ಟೊತ್ತು ಬೆಳಗ್ಗೆ ಎಲ್ಲ ಬೆಟ್ಟದ
ಜೊತೆ ಆಟ ಆಡಿ ಈಗ ಹೈವೇಗೆ ಬಂದು ಬಿಸಿಲು ಹೆವಿ ಹೊಡಿತಾ ಇದೆ. ಬಿಸಿಲು ಇನ್ನೊಂದು 2 ಅವರಿಗೆ ವಾರ್ಕಳ ಹೋಗ್ತೀವಿ. ಅಲ್ಲೂ ಗೊತ್ತಲ್ಲ ಫುಲ್ ಕಷ್ಟಲ್ಲ ಹೊಡಿ. ಸಮಯ ನೋಡ್ಬೋದು 4:15 ಆಗಿದೆ. ಇನ್ನು ವಾರ್ಕಳ ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಫುಲ್ಲು ಮೊಡ ಮುಚ್ಕೊಬಿಟ್ಟಿದೆ, ಕತ್ಲಾಗ್ಬಿಟ್ಟಿದೆ. 4:15ಗೆ ಹೊಡಿತಾನೆ ಇದ್ದೀವಿ. ವಾರ್ಕಳ ಅಂತೂ ಸಿಗ್ತಿಲ್ಲ. Many unbearable hours later. ಕತ್ಲೆ ಏನು ಕಾಣ್ತಾ ಇಲ್ಲ. ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಡೇ 3 ವ್ಲಾಗ್. ಈಗ ನಾವು ವಾರ್ಕಳ ನಿನ್ನೆ ಒಂದು 5 ಗಂಟೆಗೆ ಬಂದು ರೀಚ್ ಆದ್ವಿ. ಸ್ವಲ್ಪ ಕತ್ಲಾಗಿದೆ ಅಂತ ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬರೀ ಒಂದು ಕ್ಲಿಫ್ ಒಂದು ರೌಂಡ್ ಹೋಗಿ ಬಂದ್ವಿ. ಅದೊಂದು ವೀಡಿಯೋ ಮಾಡಿದ್ದೀನಿ, ಹಾಕ್ತೀನಿ ಅದನ್ನು. ಇವಾಗ ಜಟಾಯು ಹೊರಟಿದ್ದೀವಿ. ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಜಟಾಯು ಹೋಗ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಇಲ್ಲೇ ಬೀಚ್ ಹತ್ರನೇ ಸ್ಟೇ ಇದೆ. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸೀದಾ ಜಟಾಯುಯಿಂದ ಸೀದಾ ಬಂದು ಬೇರೆ ಏನಾದ್ರು ಬೀಚ್ ಹತ್ರ ಆ್ಯಕ್ಟಿವಿಟೀಸ್ ಇದ್ದರೆ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಇದ್ದೀವಿ. ಅದು ಮಾಡಿಕೊಂಡು ಸಂಜೆ ಮತ್ತೆ ಇಲ್ಲೊಂದು ಪ್ರೈವೇಟ್ ಬೀಚ್ ಇದೆ, ಅಲ್ಲಿಗೆ ಹೋಗ್ತೀವಿ. ನೋಡ್ತಾ ಇರಿ, ಸ್ಟೇಡಿಯಂ. ಮ್ಯಾಪ್ ನೋಡೋಕ್ಕೆ ಬರಲ್ಲ, ಏನಿಲ್ಲ ಇವಕ್ಕೆ. ನಾವು ಬ್ರೇಕ್ಫಾಸ್ಟ್ ಆಯಿತು. ಈಗ ಜಟಾಯು ಕಡೆ ಹೊರಟಿದ್ದೀವಿ. ಜಟಾಯು ಒಂದು 28 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಅಲ್ಲಿ 10 o'clock ಓಪನ್ ಅಂತ ಹೇಳಿದ್ದಾರೆ. ಅದೊಂದು ಮುಗಿಸ್ಕೊಂಡು ಬರೋಣ. ಆಲ್ಮೋಸ್ಟ್ 800 ಕಿಲೋಮೀಟರ್ಸ್ ಆಗಿದೆ. ನಾವು ಡೇ 1 ಸ್ಟಾರ್ಟ್ ಮಾಡಿದ್ದು. ಹುಷಾರ್ ಕಣೋ, ಎದೆ ಮೇಲೆ ಹತ್ತಿಸ್ಬಿಟ್ಟವನು. ಎಲ್ಲೆಲ್ಲ ಹೊಡಿತೀಯಲ್ಲೋ, ಉಗಿಸ್ತೀಯ ಕಣ ನೀನಲ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಪಕ್ವತ್ನ ನೋಡಿದ್ರೆ. 800 ಕಿಲೋಮೀಟರ್ಸ್ ಆಗಿದೆ ನಮ್ಮದು 2 ಡೇಸಲ್ಲಿ. ಇನ್ನು ನಾಳೆ ಒಂದು ದಿವಸ 700 ಕಿಲೋಮೀಟರ್ ಹೊಡಿಬೇಕು. ಅಡ್ವೆಂಚರಸ್ ರೈಡ್ ಇವೆಲ್ಲ. ವಾರ್ಕಳ ಇನ್ನು 5 ಕಿಲೋಮೀಟರ್ ಇದೆ. ಅಲ್ಲ ಜಟಾಯು ಇನ್ನು 5 ಕಿಲೋಮೀಟರ್ಸ್ ಇದೆ. ನಾವೇ ಫಸ್ಟು ಇರ್ಬೋದು, ಯಾಕಂದರೆ ಇಲ್ಲೆಲ್ಲ ಏನು ದೀಪಾವಳಿಲಿ ಪಕ್ಷ ಮಾಡೋದ್ರಿಂದ ಜಾಸ್ತಿ ಜನ ಅಲ್ಲಿ ವಾರ್ಕಳ ಮೇನ್ ಬೀಚ್ ಹತ್ರ ಇದ್ದಾರೆ. ಈ ಕಡೆ ಯಾರೂ ಬಂದಿಲ್ಲ. ಈ ಕೇರಳದವ್ರದ್ದೆಲ್ಲ ಪಿತೃಪಕ್ಷ ದೀಪಾವಳಿ ಟೈಮಲ್ಲಿ. ತಮಿಳ್ನಾಡಲ್ಲಿ ಮಾಡಲ್ಲ. ತಮಿಳ್ನಾಡಲ್ಲಿ ಗೊತ್ತಿಲ್ಲ, ಇವರೆಲ್ಲ ಈಗ ಮಾಡೋದು. ಅದಕ್ಕೆ ಬರ್ಬೋದಲ್ಲ. ತಮಿಳ್ನಾಡರೇ ಜಾಸ್ತಿ ಇದ್ರು ಇಲ್ಲಿ. ಅದಕ್ಕೆ ಈಗ ಈ ಕಡೆ ಪ್ಲೇಸಸ್ಗಳಲ್ಲಿ ಯಾರೂ ಇರಲ್ಲ ಅಂದ್ಕೋತೀವಿ. ನೋಡೋ, ಕೇಬಲ್ ಕಾರು ಇಲ್ಲ ಸ್ಟೆಪ್ಸ್ ಇರುತ್ತೆ. ಕೇಬಲ್ ಕಾರ್ ಇದ್ದರೆ ಆರಾಮಾಗಿ ಹೋಗಿ ಬರ್ಬೋದು. ನೋಡೋಣ. ಜಟಾಯು ಅರ್ತ್ ಸೆಂಟರಿಗೆ ಎಂಟ್ರ್ ಆಗ್ತಿದ್ದೀವಿ. ಟಿಕೆಟ್ ತೊಗೋತಾ ಇದ್ದೀವಿ. ಕೇಬಲ್ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ಕೇಬಲ್ ಕಾರು. 1000 ಫೀಟ್ ಹೈಟ್ ಇರೋದು ಕೇಬಲ್ ಕಾರಲ್ಲಿ ಹೋಗೋದು. ಒಳ್ಳೆ ವ್ಯೂ ಇರುತ್ತೆ ಮಾತ್ರ. ಅಮ್ಮ ಹೆಂಗಿದೆ ಕೇಬಲ್ ಕಾರು? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಂದು? ಹೋಗಿಲ್ಲ, ಹೋದ್ಮೇಲೆ ಹೇಳ್ತೀನಿ ಮಾಮ್. ಹೋಗು ಬಂತು. ಯಾವ್ದು ಅಲ್ಲೇ ಸ್ಟಾಪ್ ಆಯಿತು. ಇದು ಹೆಂಗು ಏನೋ ವೀಲಿದು ಈಗ. ಹೇಗಿದೆ? ಇದೆ ಈಗ. ಯಾವುದೋ ಒಂದು ಈಗ ಇನ್ನು 1000 ಫೀಟ್ ಹೈಟ್ ಹೋಗ್ತೀವಿ ಜಟಾಯು ನೋಡಕ್ಕೆ. ಕ್ರೇಜಿ ಇದೆ ಮಾತ್ರ ವ್ಯೂ. ಇಲ್ಲಿಂದ ಹೋಗೋದು ನೋಡಿ, ಜಾಯಿಂಟ್ ಫೀಲ್ ಫೀಲಿಂಗ್. ರೋಲರ್ ಕೋಸ್ಟರ್ ಸರಿ. ನಾವು 4 ಜನಕ್ಕೆ ಬಿಟ್ಟವ್ರು ಗುರು. ಹೌದು ಅಲ್ಲ?
ನಾಲ್ಕು ಜನಕ್ಕೆ ನಾಲ್ಕು ಜನ ಅಷ್ಟೇ, ವೇಟ್ ಜಾಸ್ತಿ ಕೂತ್ಕೋಬೇಕಂತ ಆಗ್ಬಿಡುತ್ತೆ. ಹಾಂ ಬಂತು ನೋಡಿ, ಅಲ್ಲೇ ಕಾಣಿಸ್ತಾ ಇದೆ ಜಟಾಯು. ಹತ್ರ ಹೋಗಿ ನೋಡೋದಂತೆ ಬಾಕಿ. ಕತ್ಕೊಂಡೆ ಬಂದ್ಬಿಟ್ರು ಕಣ ಕೆಲವು ನೋಡಿ ಎಲ್ಲ. ಓ ಹತ್ತದವ್ರ 800 ಮೀಟ್ರು ಹಿಂಗೋಗಿ ಹಿಂಗತ್ತಿ ಅಲ್ಲಾಡವ. ಆಹಾ, ಎಷ್ಟೊತ್ತು ಇಲ್ಲಿ ನಿಂತ್ಕೊಳ್ಳೋದು? ಸೂಪರ್ ವ್ಯೂ ಮಾತ್ರ ಹತ್ಕೊಂಬಂದ್ರೆ ಇಂಥ ವ್ಯೂ ಹೇಗಿದೆ ನೋಡಿ, ಸಾಕತ್ತಾಗಿದೆ ಮಾತ್ರ. ಜಟಾಯು ಇದೇ ಜಟಾಯು ಅರ್ತ್ ಸೆಂಟರ್. ಸುತ್ತ ವ್ಯೂ ಹಿಂಗಿದೆ, ಸುತ್ತ ವ್ಯೂ ಮಧ್ಯದಲ್ಲಿ ಈ ಜಟಾಯು. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ದೇವಸ್ಥಾನ, ರಾಮನ ದೇವಸ್ಥಾನ ಇದೆಯಲ್ಲ ಪಕ್ಕದಲ್ಲೇ, ರಾಮನ ದೇವಸ್ಥಾನ ಇದು. ಎತ್ತ ನೋಡಿದರೆ ಜಟಾಯುನೇ. ಇದು ರಾಮನ ಪಾದ. ಇದು ಡೌಟ್ ಅಂತೀಯಾ? ಅಲ್ಲ ಇಷ್ಟಾಗ್ಲ ಐತಿ. ರಾಮನ ಪಾದ ಅಂತ, ರಾಮನ ಪಾದ ಇದು ನೋಡಿ, ಇಷ್ಟಾಗ್ಲ ಇದೆ. ರಾಮನ ಪಾದ. ನಾನು ಹೋಗ್ತಿದ್ದೆ, ಬಟ್ 50 ಮಿನಿಟ್ಸ್ ವೆಯ್ಟ್. ಮಾರ್ಕೊಳಕ್ಕೆ ಬಂದರೆ ನಿಮ್ಮ ಹತ್ರ 4 ವರ್ಷ ಹಾಕಿದ್ರೆ ಇದು ಪ್ಯಾರಾ ಮೋಟ್ರಿಂಗ್ ಏನೋ ಇದು ಪ್ಯಾರಾ ಮೋಟ್ರಿಂಗ್ ಅಂತ 10 ಮಿನಿಟ್ಸ್ ಸುತ್ತಿಸ್ತಾನೆ ಇಡೀ ವಾರ್ಕಾಳ ಏರಿಯಲ್ ವ್ಯೂ. 4500 ಅಂತೆ, 4500. ಚೆನ್ನಾಗಿದೆ. ಅದಕ್ಕೆ ನಾವು ಸ್ವಲ್ಪ ನಮ್ಮ ಬಜೆಟಲ್ಲಿ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಚೆನ್ನಾಗಿದೆ, ಒಂಥರ ಒಂದು ಲೈಫ್ ಟೈಮ್. ಸೊ ಇದು ಕಾಪಿಲ್ ಬೀಚ್ ಅಂತ ಹೇಳಿ ವಾರ್ಕಾಳದ ಇನ್ನೊಂದು ಬೀಚ್ ಅಂತ ಹೇಳ್ಬೋದು. ಇದೊಂಥರ ಪ್ರೈವೇಟ್ ಬೀಚು. ಆ ಕಡೆ ನೋಡಿದ್ರೆ ಪೂರ್ತಿ ನದಿ ಇದೆ, ಈ ಕಡೆ ಸಮುದ್ರ. ಸೊ ಇಷ್ಟೇ ಇವತ್ತಿನ ನಮ್ಮ ವಾರ್ಕಾಳ ವ್ಲಾಗ್. ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ನಾಳೆ ಬೆಳಗ್ಗೆ ವಾರ್ಕಾಳ ಬಿಟ್ಟು ಬೆಂಗಳೂರು ರಿಟರ್ನ್ ಹೊಡಿತಾ ಇದ್ದೀವಿ. 700 ಕಿಲೋಮೀಟರ್ಸ್ ಆಲ್ಮೋಸ್ಟು. ನೆನೆಸ್ಕೊಂಡ್ರೇ ಹೇಳೋಕ್ಕಾಗಲ್ಲ. ಸೊ ಇಲ್ಲಿಗೆ ನಮ್ಮ ಈ ವ್ಲಾಗ್ ಮುಕ್ತಾಯ, ನಮ್ಮ ಈ ರೈಡ್ ಮುಕ್ತಾಯ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್ಸ್, ಬಾಯ್.